ಇವಾಗ ನೋಡಿ ಸೈಕಲ್ ಕಳ್ತಾರ ಮಾಡ್ತಾರೆ ಏನು ಮಾಡೋಣ ಗೊತ್ತಾ, ಬಬ್ಲು ಲೋಚನಿ ಕರ್ಕೊಂಬಂದ್ಬಿಡೋಣ, ಫುಲ್ ಬೋಲ್ಸ್ಬಿಟ್ಟು ಕಳಿಸ್ಬಿಡೋಣ ತಲೆಗೆ. ನಿನ್ನ ಹೆಸ್ರು ಹೇಳೋದು ಅಲ್ಲ, ಸುಮ್ಮನೆ ಹಿಂಗೆ ಆನ್ ಮಾಡೋದು ಬಿಡೋದಷ್ಟೇ. ಒಬ್ಬ 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 ಪರಮಾತ್ಮ. ಇವಾಗ ನೋಡಿ ಸೈಕಲ್ ಕಳ್ತಾರ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆಯುಧ ಪೂಜೆ ಎಲ್ಲ, ಸೊ ಬೈಕ್ನ ತೊಳಿನ ಅಂತ ಹೇಳಿದ್ದೀವಿ. ಮಷೀನ್ ಎಲ್ಲ ಸೆಟ್ ಮಾಡಿಕೊಂಡು ತೊಳೆಯೋ ಇಲ್ಲಿ ಆನ್ ಮಾಡಬೇಕು. ಬರ್ತಾನೂ ಇಲ್ಲ. ಹಾಂ, ಈಗ ಬರುತ್ತೆ. ಫುಲ್ ಟೈಟ್ ಮಾಡಿ ಇಟ್ಬಿಟ್ಟಿದ್ವಿ. ಸೊ ನಮ್ಮ ಸ್ಕೂಟಿನ ತೊಳೆಯಕ್ಕೆ ಬಂದ್ವಿ ಗೈಸ್. ಹಾಂ, ಟೈಟ್ ಆಯ್ತು. ಹಾಂ ನೋಡಿ, ನಮ್ಮ ಯೋಗಿ ತೊಳಿತಾವನೆ ನಮ್ಮ ಸ್ಕೂಟಿನ. ಈ ಥರ ಹಬ್ಬಕ್ಕೆ ಬೈಕು ಗಾಡಿ ಎಲ್ಲ ತೊಳೆದು ಪೂಜೆ ಮಾಡೋದು ಗೈಸ್. ಆಯ್ತು ಪೂಜೆ ಗೊತ್ತಲ್ಲ, ನಮ್ಮ ಮನೇಲಿರೋದು ಇದೊಂದೇ. ಸೊ ಇದೊಂದೇ ತೊಳಿಬೇಕು. ಏಯ್ ಯೋಗಿ ನೋಡಿ, ಅವ್ರದ್ದು 2 ಬೈಕ್ ತೊಳೆದ್ಬಿಟ್ಟು ಇಲ್ಲಿ ಬಂದು ನಮ್ಮ ತೊಳಿತವನೆ. ಇಲ್ಲಿ ಕೊಡ್ಲಾ ಇದ್ರೇಳು ಆರಾಮಾಗಿ ತೊಳೆಯೋದು ಗೈಸ್. ನೋಡಿ ಅಲ್ಲಿ ತನಕ ಹೋಗುತ್ತೆ. ಇನ್ನೂ ಸ್ವಲ್ಪ ಟೈಟ್ ಮಾಡಿದ್ರೆ ಆಗುತ್ತೇನೋ. ಹಾಂ ಇಷ್ಟ ಗೈಸ್, ಅಲ್ಲಿ ತನಕ ಹೋಗೋದು ಅಷ್ಟೇ. ಇದ್ರಲ್ಲಿ ಒಂಥರ ಬೈಕ್ ತೊಳೆಯೋಕೆ ಒಂಥರ ಖುಷಿ ಅಲ್ಲೋನೇ ಆಗಿ, ನಿಜ ಗೈಸ್, ಖುಷಿ ಆಗುತ್ತೆ. ಗೈಸ್ ಬನ್ನಿ, ಬೈಕ್ ತೊಳೆದ್ಬಿಟ್ಟು ಸಿಗ್ತೀನಿ. నేను ಸ್ನಾನ ಮಾಡಿ ಪೂಜೆ ಮಾಡಿ ಸಿಗ್ತೀನಿ ಗೈಸ್, ಬನ್ನಿ. ನಮ್ಮಮ್ಮ ನೋಡಿ ಹಾರ ಮಾಡ್ತವ್ರೆ ಈ ಥರ. ಗೈಸ್ ಈಗ ಟಿಫನ್ ಮಾಡಿ ರೆಡಿಯಾಗಿ ಬಂದೆ. ಈಗ ನಾನು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಬಿಸಿ ನೀರಲ್ಲಿ ಇದೇನೋ ಹಾಕಿ ಎಲ್ಲಿಗೆ ಬಂತೆ ಬಂದು ಎಳ್ದ್ಬಿಟ್ಟು ಸಿಗ್ತೀನಿ. ಗೈಸ್ ನಮ್ಮೂರಲ್ಲಿ ನೋಡಿ ಬಬ್ಲು ಸೈಕಲ್ ನೋಡಿ ಆಯ್ತು ಪೂಜೆಗೆ. ಇಬ್ರು ತೋರಿಸ್ತೀನಿ ಮನೆ. ಇದು ಬಬ್ಲುದು, ಇದು ಲೋಟ. ಅದು ಅಲ್ಲೊಂದು ಟ್ಯಾಕ್ಟ್ರಿ, ಅಲ್ಲಿ ಗೈಸ್ ಅಲ್ಲೊಂದು, ಇಲ್ಲೊಂದು, ಅಲ್ಲೆಲ್ಲ ಎಲ್ಲರೂ ಒಳ್ಳೆ ಆಯ್ತು ಪೂಜೆ ಮಾಡ್ತವ್ರೆ ಗೈಸ್. ನಮ್ಮನೇದು ನೋಡಿ, ಇಲ್ಲಿ ನಮ್ಮ ಅಮ್ಮ ಮಾಡಿರೋದು. ಇಲ್ಲೊಂದು ಹಾರ, ಹಿಂಗೊಂದು ಹಾರ, ಹಿಂಗೊಂದು ಹಾರ ಹಾಕಿಟ್ಟವ್ರೆ. ಬಾಳೆ ಎಲೆ ಇದು ಯಾರದೇ ಎಲ್ಲ ಹಾಕಿ ಇಟ್ಟಿದ್ದಾರಪ್ಪ. ಬನ್ನಿ, ನಮ್ಮ ಮನೇಲಿ ಏನೇನು ಮಾಡಿರೋದು ತೋರಿಸ್ತು. ಇದೆಲ್ಲ ನಮ್ಮ ಅಪ್ಪನ ಸಾಮಾನು.
ಇದು ನಮ್ಮ ಸ್ಕೂಟಿ. ಇಷ್ಟೇ ಗೈಸ್. ಇಷ್ಟು ಮಾಡಿಸ್ಕೊಂಡು ಅಲ್ಲಿ ಬೋರೆಲ್ಲ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಅಷ್ಟೇ. ಮತ್ತೇನೋ ಅದು ಹೊಡಿತಾರಲ್ಲ ಅದೊಂದು ಹೊಡಿಬೇಕು. ಅದಾಮ ಏನಮ್ಮ ಅದು ಕುಂಬಳ ನೋಡಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ಕುಂಬಳ ಅದ್ರೊಳಗಡೆ ಏನೇನೋ ಹಾಕಿ ದುಡ್ಡೆಲ್ಲ ಹಾಕಿ ಇಟ್ಟಿದ್ದಾರೆ. ಆಮೇಲೆ ಅದನ್ನು ಹೊಡಿಬೇಕು ಅಷ್ಟೇ ಗೈಸ್. ನಿಮ್ಮ ಏರಿಯಾದಲ್ಲಂತೂ ಒಳ್ಳೆ ಜೋರಾಗಿ ಮಾಡ್ತವ್ರೆ ನೋಡಿ. ಅಲ್ಲೆಲ್ಲ ಅಲ್ಲಿ ಇಲ್ಲಿ ಮತ್ತು ಅಲ್ಲಿ ಫುಲ್ಲಿ ಉದ್ದ ತನಕ ಮಾಡ್ತವ್ರೆ. ಒಬ್ಬರು ಪೂಜೆ ಮಾಡ್ತವ್ರೆ. ಇನ್ನೊಂದು ತೋಟಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಣ. ನನ್ನ ವಾಯ್ಸ್ ಅಂತೂ ಕೇಳಿಸ್ತಾನೆ ಇಲ್ಲ. ಬನ್ನಿ ಐಸ್ ಚಲ್ ಚಲ್. ನೋಡಿ ಇದೇ ನಮ್ಮ ಮನೆ ಆಯುಧ. ಅಂದರೆ ನಿಮಗೆ ತೋರಿಸಿಲ್ಲ ಅನ್ಸುತ್ತೆ, ನಮ್ಮ ಮಿಲ್ ಹಿಟ್ಟಿನ ಗಿರಣಿ ಇದೆಲ್ಲ. ಇದಕ್ಕೆ ನಮ್ಮ ಅಮ್ಮನೇ ಚೇರ್ಮ್ಯಾನು. ಸೊ ಇದಕ್ಕೂ ಪೂಜೆ ಮಾಡಿ, ಇಲ್ಲ ಪೂಜೆ ಮಾಡಿ, ಹಾಗೆ ಅದೇನೋ ಕುಂಬಳ ಏನೋ ಹೊಡಿತಿದ್ದಾರೆ. ಸೊ ಬನ್ನಿ. ನಮ್ಮಮ್ಮ ಎರಡೆರಡು ಕಂಪ್ನಿ ನಡೆಸ್ತವ್ರೆ. ಒಂದು ಇದೊಂದು ಮತ್ತು ಆ ಕಡೆ ಒಂದು. ಸಖತ್ ಮಕ್ಕರಾಗ್ಬಿಟ್ಟಿದೆ ಇವತ್ತಂತೂ. ಇಲ್ಲೆಲ್ಲ ನೋಡ್ತಿದೆ. ಕದ್ರಿ ಎಸ್ ನೋಡಿ, ಹೊಸ ಟ್ರಿಮ್ಮರ್ ತೊಗೊಂಡಿದ್ವಿ. ನಮ್ಮ ಯೋಗೇಶ್ ಅಣ್ಣ ಅವರು ಅನ್ಬಾಕ್ಸಿಂಗ್ ಮಾಡ್ತವ್ರೆ. ಇವತ್ತಿನ್ನೂ ಬಂತು. ಏನೇನಿದೆ ತೋರಿಸೋ. ಏನೇನೋ ಇದೆ ಗೈಸ್. ಕ್ಲಿಪ್ಪು ಇದೆ, ಬ್ರಷ್ ಅದು ಆಯಿಲು. ಇದು ಕ್ಲೀನ್ ಮಾಡೋಕ್ಕೆ, ಅದು ಇಲ್ಲ ಕ್ಲೀನ್ ಮಾಡೋಕ್ಕೆ. ಇಲ್ಲಿ ಹಾಕ್ಬಿಟ್ಟು ಬ್ರಷಲ್ಲಿ ಹಾಂ ಅದು ಹಾಕಿ ಬ್ರಷಿಂದ ಹಿಂಗೆ ಅದು ಇಲ್ಲೆಲ್ಲ ಕೂದಲಿದ್ರೆ ತೆಗಿಯೋದು. ಇದು ಯೋಗಿ ಹೆಂಗಿದೆ? ಚೆನ್ನಾಗಿದ್ರೆ ಇನ್ಮೇಲೆ ನಾನೇ ನೀವು ಕಟಿಂಗ್ ಮಾಡೋದು. ಪುನಿಗೆ ಪ್ರ್ಯಾಂಕ್ ಮಾಡೋಣ ಗೈಸ್. ಇದರಲ್ಲಿ ಏನು ಪ್ರ್ಯಾಂಕ್ ಮಾಡೋಣ? ಕರ್ಕೊಂಬಂದ್ಬಿಟ್ಟು ತಲೆ ಕೂದಲು ಬೋಳ್ಸ್ಬಿಡೋಣ. ಏನು ಮಾಡೋಣ ಗೊತ್ತಾ? ಬಬ್ಲು ಲೋಚನಿ ಕರ್ಕೊಂಬಂದ್ಬಿಡೋಣ. ಫುಲ್ ಬೋಳ್ಸ್ಬಿಟ್ಟು ಕಳಿಸ್ಬಿಡೋಣ ತಲೆಗೆ. ನಿನ್ನ ಹೆಸ್ರು ಹೇಳೋದು ಅಲ್ಲ, ಸುಮ್ಮನೆ ಹಿಂಗೆ ಆನ್ ಮಾಡೋದು ಬಿಡೋದಷ್ಟೇ. ಧರ್ಮಸ್ಥಳ ಇವಳು ಧೃತಿ ಎಲ್ಲ ಒಟ್ಟಿಗೆ. ಮತ್ತು ಬರೋದು ಇವತ್ತು ಹೋಗಿ ಬೆಳಗಿನ ಜಾವ, ನಾಳೆ ಬೆಳಗಿನ ಜಾವ ಹೋಗೋದು. ನನಗೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಡಿಸೈಡ್ ಮಾಡಿ ಬೆಳಿಗ್ಗೆ ಜಾವ ಹೋಗೋದವರು. ಬೆಳಗಿನ ಜಾವ ಹೋಗಿ ಬೆಳಿಗ್ಗೆ 10 ಗಂಟೆ ಆದರೆ ಊಟ ಹೋಟ್ಲಲ್ಲೇ ಊಟ. ಆಮೇಲೆ 12 ಗಂಟೆ ಥರ ಅಲ್ಲಿ ಹೋಗ್ತೀವಿ. ಅಲ್ಲಿ ಇದ್ದು ನಾಳೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿಸ್ಕೊಂಡು ಹೊರಡೋದು. ಯೋಗೇಶ್ವರು ಧರ್ಮಸ್ಥಳಕ್ಕೆ ಹೋಗ್ತಾರೆ ಗೈಸ್. ಇಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡವ್ರೆ. ನಾನು ಹೋಗ್ತೀನೋ ಹೋಗಲ್ವೋ ಗೊತ್ತಿಲ್ಲ. ಸರಿ ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಇದೆ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಡಿ. ಮತ್ತೆ ಸಿಗ್ತೀನಿ. ಬಾಯ್.